ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಇವತ್ತು ನಮ್ಮ ಮಧ್ಯೆ ಅನೇಕ ಅದ್ಭುತಗಳನ್ನು ಮಾಡುವವರು ಸಿಗ್ತಾರೆ. ಪವಿತ್ರಾತ್ಮನ ವರಗಳನ್ನು, ಪವಿತ್ರಾತ್ಮನ ಅಭಿಷೇಕವನ್ನು ಅವರ ಸ್ವಂತ ಕಾರಣಕ್ಕೆ ಬಳಸುವವರು ನಮ್ಮ ಮುಂದೆ ಬಂದು ನಿಲ್ತಾರೆ. ಮತ್ತಾಯ ಪತ್ರಿಕೆ 5ನೇ ಅಧ್ಯಾಯ 21ರಿಂದ 32ವರೆಗೂ ನೀವು ಧ್ಯಾನ ಮಾಡುವುದಾದರೆ, ಇಲ್ಲಿ ಕರ್ತನು ಪಾಪದ ಸಂಬಂಧದಲ್ಲಿ ಮಾತನಾಡುತ್ತಾ ಮಾನವನ ದೇಹದ 2 ಅಂಗಗಳ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಆ 2 ಅಂಗಗಳು ಯಾವಪ್ಪ ಅಂತಂದರೆ, ನಾಲಿಗೆಯಿಂದ ಮಾಡುವಂಥ ಪಾಪ, ಎರಡನೇದು ಕಣ್ಣುಗಳಿಂದ ಮಾಡುವಂಥ ಪಾಪ. ಇವೆರಡೂ ಅತಿ ಹೆಚ್ಚು ನಮ್ಮನ್ನು ಪಾಪಕ್ಕೆ ಸೆಳೆದುಕೊಂಡು ಹೋಗುವಂತಹ 2 ನಮ್ಮ ದೇಹದ ಅಂಗಗಳು. ನಾಲಿಗೆ ಮತ್ತು ಕಣ್ಣುಗಳ ಮೇಲೆ ನಾವು ನಿಯಂತ್ರಣ ಇಟ್ಟುಕೊಳ್ಳುವುದು ಬಹಳ 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 ಮುಖ್ಯ ಅನ್ನುವಂಥದ್ದನ್ನು ನಾವು ಕರ್ತನು ನಮ್ಮನ್ನು ಕಟ್ಟುವಂತಹ ಒಂದು ಪ್ರಕ್ರಿಯೆ, ಕರ್ತನು ನಮ್ಮನ್ನು ನಡೆಸುವಂಥ ಒಂದು ಪ್ರಕ್ರಿಯೆ. ದೇವರ ಆತ್ಮವು ನಿಮ್ಮನ್ನು ಪಾಪ ಮರಣಗಳಿಗೆ ಕಾರಣವಾದ ಆ ನಿಯಮದಿಂದ ಬಿಡಿಸುತ್ತದೆ. ಆ ನಿಯಮದಿಂದ ಬಿಡಿಸುವಂಥದ್ದೇ ಕರ್ತನ ಪ್ರೀತಿ. ಆ ಪ್ರೀತಿ ನಮ್ಮನ್ನು ನಿರಂತರವಾಗಿ ನಡೆಸ್ತದೆ. ನಿಮ್ಮ ಮನಸ್ಸು, ನಿಮ್ಮ ನಾಲಿಗೆ, ನಿಮ್ಮ ಕಣ್ಣು ಇವುಗಳನ್ನು ಹತೋಟಿಯಲ್ಲಿಟ್ಟುಕೊಳ್ಳುವುದು ಬಹಳ ಮುಖ್ಯ. ಈ ಹತೋಟಿಯಲ್ಲಿಟ್ಟುಕೊಳ್ಳುವಂಥದ್ದು ಯಾಕೆ ಅಂದರೆ, ನಾವು ಈ ಲೋಕದಲ್ಲಿ ಆ ಓಟ ಸಂಪತ್ಭರಿತವಾಗಿರಲು, ಆ ಓಟ ಶುದ್ಧವಾಗಿರಲು ಒಂದು ಶುದ್ಧ ಮನಸ್ಸಾಕ್ಷಿ ನಮಗೆ ಬೇಕು. ಆ ಕಾರಣಕ್ಕೆ ನಾವು ಓಡಬೇಕಾಗ್ತದೆ. ನ್ಯಾಯಸ್ಥಾಪಕರು 17ನೇ ಅಧ್ಯಾಯ 7ರಿಂದ 13ವರೆಗೂ ನೀವು ಧ್ಯಾನ ಮಾಡಿ. ಅಲ್ಲಿ ನಾವು ನೋಡ್ತೇವೆ, ಪ್ರಯಾಣ ಮಾಡುವಾಗ ಎಫ್ರಾಯಂ ಬೆಟ್ಟದಲ್ಲಿ ಮೀಕಾನ ಮನೆ ಅಲ್ಲಿ ಇದ್ದಂಥವ ಆ ಬೋಧಕನ ಒಂದು ಪ್ರಯಾಸ, ಆ ಬೋಧಕನ ಒಂದು ದಾರಿದೀಪ, ಆ ಬೋಧಕನ ಕಟ್ಟಳೆಗಳನ್ನು ನಾವು ನೋಡ್ತೇವೆ. ಅಂದರೆ ನಿನ್ನ ದೃಷ್ಟಿ ಒಳ್ಳೆಯದಾಗಿದೆಯಾ? ನಿನ್ನ ದೃಷ್ಟಿ ಸರಿದಾರಿಯಲ್ಲಿದೆಯಾ? ನಿನ್ನ ದೃಷ್ಟಿ ಸಹಾಯಕರವಾಗಿದೆಯಾ? ನಿನ್ನ ದೃಷ್ಟಿ ಸಹಬಾಳ್ವೆಯನ್ನು ಕೇಳ್ತಾ ಇದೆಯಾ? ನಿನ್ನ ದೃಷ್ಟಿ ಸಮತೋಲನವನ್ನು ಕಾಯ್ದುಕೊಳ್ತಾ ಇದೆಯಾ ಅನ್ನುವಂಥದ್ದನ್ನು ನೀವು ಅರಿಯಬೇಕಾಗ್ತದೆ. ಈ ಲೋಕದಲ್ಲಿ ಹೆಜ್ಜೆ ಹೆಜ್ಜೆಗೂ ಸಿಗ್ತಾರೆ. ಉನ್ನತವಾದದ್ದನ್ನು ಬೋಧಿಸ್ತೇವೆ ಎಂಬುದಾಗಿ ಹೇಳ್ತಾರೆ. ಅದ್ಭುತಗಳ ಮೇಲೆ ಅದ್ಭುತಗಳನ್ನು ಮಾಡ್ತಾರೆ. ಆದರೆ ಆ ಅದ್ಭುತಗಳು ಇವತ್ತು ಯಾರು ಮಾಡಿದರು, ಆ ಅದ್ಭುತಗಳು ಯಾರಿಂದ ಆಯಿತು ಅಂತ ಮರೆತುಬಿಟ್ಟು ಇವತ್ತು ಒಂದು ವ್ಯಕ್ತಿ ಕೇಂದ್ರಿತ ಪೂಜೆಯಾಗಿ ಆ ವ್ಯಕ್ತಿಯನ್ನು ಮಹಿಮೆ ಪಡಿಸುವಾಗೆ ಇವತ್ತು ನಾವು ಆ ಹಂತಕ್ಕೆ ಬಂದು ನಿಂತಿದ್ದೇವೆ. ಆ ಹಂತಕ್ಕೆ ಬಂದು ನಿಂತಿದ್ದರಿಂದ ದೇವರ ಕೃಪೆಯನ್ನು ನಾವು ತಪ್ಪಿಸಿಕೊಂಡಿದ್ದೇವೆ. ದೇವರ ಕೃಪೆ ನಮ್ಮ ಮೇಲೆ ಇರಬೇಕಾಗ್ತದೆ. ಏಸಾವನ ಜೀವಿತವನ್ನು ನೀವು ನೋಡಿ. ಏಸಾವನು ತನ್ನ ಚೊಚ್ಚರದ ಹಕ್ಕನ್ನೇ ತಾತ್ಸಾರ ಮಾಡಿಬಿಡ್ತಾನೆ. ಆದರೆ ದುಃಖಾಕ್ರಾಂತನಾಗಿ ಅಳ್ತಾನೆ, ಕಣ್ಣೀರಾಗ್ತಾನೆ, ಅಯ್ಯೋ ದುಃಖಕ್ರಾಂತನಾಗಿ ಅಳ್ತಾನೆ. ಆದರೆ ಅನೇಕ ವರ್ಷಗಳ ಮೊದಲು ತಾನು ಚೊಚ್ಚಲತನದ ಹಕ್ಕನ್ನು ಮಾರಲು ನಿರ್ಧರಿಸಿದ್ದನ್ನು ನೆನೆಸಿಕೊಂಡು ಆತ ಮರುಗುತ್ತಾನೆ. ಆದರೆ ಪ್ರಿಯರೇ, ನಾವು ಹಾಗಾಗಬಾರದು. ಕರ್ತನು ಕೊಟ್ಟಿರತಕ್ಕಂಥ ಒಂದು ಯೋಜನೆಯನ್ನು, ಆ ಓಟವನ್ನು ನಾವು ಓಡುವುದಕ್ಕೆ ನಾವು ಕಾಯ್ದುಕೊಳ್ಳಬೇಕು. ಆತನ ವಾಗ್ದಾನಗಳನ್ನು ಹೊಂದಿಕೊಳ್ಳಬೇಕು. ಆತನ ಕೃಪೆಯಲ್ಲಿ ನಡೆಯಬೇಕು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಈ ಮುಂಜಾನೆಯ ಸಮಯದಲ್ಲಿ ಒಪ್ಪಿಸ್ತೇವಪ್ಪ. ದೇವರೇ, ನಿಮ್ಮ ಕೃಪೆ ನಮ್ಮ ಮೇಲೆ ಇಳಿಯಲಿ ಸ್ವಾಮಿ. ವಿಶೇಷವಾಗಿ ಸ್ವಾಮಿ, ಹೆಣ್ಣು ಮಗಳು ಪತ್ರ ಬರೀತಾಳೆ ದೇವರೇ. ಪತ್ರದಲ್ಲಿ ಮಕ್ಕಳಿಗೆ ಅಪ್ಪ ಪರೀಕ್ಷೆ ಇದೆ ಸ್ವಾಮಿ, ಮಗ 10ನೇ ತರಗತಿ ಪರೀಕ್ಷೆ ಬರೀತಾ ಇದ್ದಾನೆ, ಮಗನಿಗಾಗಿ ಪ್ರಾರ್ಥಿಸಿ ಎಂಬುದಾಗಿ
ಆ ಮಗನೊಟ್ಟಿಗೆ ಸ್ವಾಮಿ ಯಾರ್ಯಾರು ಪರೀಕ್ಷೆಯ ಪೂರ್ವ ಸಿದ್ಧತೆಗಳಲ್ಲಿದ್ದು ಪರೀಕ್ಷೆಯನ್ನು ಬರೀತದರೋ ಅವ್ರಿಗಾಗಿ ಬೇಡ್ತೇನೆ ಸ್ವಾಮಿ. ದೇವರೇ, ಆ ಮಕ್ಕಳೊಟ್ಟಿಗೆ ನೀವು ಹೋಗಿ ಸ್ವಾಮಿ, ಆ ಮಕ್ಕಳನ್ನು ಬಲಪಡಿಸು, ಆ ಮಕ್ಕಳನ್ನು ಸ್ಥಿರಪಡಿಸಪ್ಪ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೆನ್.